ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು IBPS ಇಂದ ಕರೆದಿರತಕ್ಕಂಥ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಫುಲ್ಲು ನೋಟಿಫಿಕೇಶನ್ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದು ಒಂದು ಬಹುದೊಡ್ಡ ರಿಕ್ವೈರ್ಮೆಂಟ್ ಆಗಿರುತ್ತದೆ. 10,000 ಪ್ಲಸ್ ಹುದ್ದೆಗಳನ್ನು ಕರೆದಿರುತ್ತಾರೆ. ಅದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ನು 1/8/2025ರಿಂದ 21/8/2025ರವರೆಗೆ. ಹಾಗೆ ಪೇಮೆಂಟ್ ಮಾಡೋ ಟೈಮು 1/8/2025ರಿಂದ 21/8/2025ರವರೆಗೆ. ಆದರೆ ಏನಾದರೂ ನೀವು ಎಡಿಟ್ ಮಾಡಬೇಕಂದ್ರೆ ಆಫ್ಟರ್ ಯು ರಿಜಿಸ್ಟ್ರೇಷನ್ ಆದಮೇಲೆ ಅದನ್ನು ನೋಟಿಫೈ ಮಾಡ್ತಾರೆ IBPS. ಆವಾಗ ನೀವು ಅದನ್ನ ಮಾಡಿಫೈ ಅಥವಾ ಕರೆಕ್ಷನ್ ಏನಾದರೂ ಅಪ್ಲಿಕೇಶನ್ಲಿದ್ದರೆ ಮಾಡ್ಬೋದು. ಮತ್ತು ನಿಮಗೆ ಟ್ರೈನಿಂಗ್ ಬಂದು ಅಂದರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅದು SC/ST ಅವ್ರಿಗೆ ಅಷ್ಟೇ ಇರುತ್ತೆ. ಅದು ಸೆಪ್ಟೆಂಬರಲ್ಲಿ ನಡೆಸ್ತಾರೆ. ಮತ್ತು ಆನ್ಲೈನ್ ಎಕ್ಸಾಮು ಸೆಪ್ಟೆಂಬರಲ್ಲೇ ಇರುತ್ತೆ, ಪ್ರಿಲಿಮಿನರಿ. ಆಮೇಲೆ ರಿಸಲ್ಟು ನವಂಬರಲ್ಲಿ ಬಿಡ್ತಾರೆ. ಯಾವ್ದ್ರದ್ದಂದರೆ ಪ್ರಿಲಿಮಿನರಿದು. ಮತ್ತು ಮೇನ್ ಎಕ್ಸಾಮ್ಗೆ ಯಾರು ಕ್ವಾಲಿಫೈ ಆಗ್ತಾರೋ ಅವ್ರದ್ದು ಎಕ್ಸಾಮು ನವಂಬರಲ್ಲೇ ಇರುತ್ತೆ. ಹಾಗೆ ಪ್ರೊವಿಷನಲ್ ಅಲಾಟ್ಮೆಂಟು ಲಾಸ್ಟ್ ಲಿಸ್ಟು ಮಾರ್ಚ್ 2026ಕ್ಕೆ ಬಿಡ್ತಾರೆ. ಹಾಗೆ ನೆಕ್ಸ್ಟ್ ನಾವು ತಿಳ್ಕೊಬೇಕಂದ್ರೆ ಇದರಲ್ಲಿ ಯಾವ ಬ್ಯಾಂಕು ಪಾರ್ಟಿಸಿಪೇಟ್ ಆಗ್ತಾ ಇದ್ದಾವೆ ಅಂದರೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕು, UCO ಬ್ಯಾಂಕು, ಇಂಡಿಯನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಅಂದರೆ ಇಷ್ಟೊಂದು ಬ್ಯಾಂಕ್ಗಳು ಇದರಲ್ಲಿ ಯಾವುದಂದರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಗೆ ಹೈರಿಂಗ್ ನಡೆಸ್ತಾ ಇದ್ದಾವೆ. IBPS ಮೂಲಕ ಇಷ್ಟೊಂದು ಬ್ಯಾಂಕ್ಗಳಲ್ಲಿ ಜಾಬ್ ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಮತ್ತು ಪೇ ಸ್ಕೇಲ್ ನೋಡಬೇಕಂದ್ರೆ ಬೇಸಿಕ್ಗೆ ನಿಮಗೆ 24,050ರಿಂದ 64,480ವರೆಗೂ ಹೋಗುತ್ತೆ ಇದು. ಮತ್ತು ಅಲವೆನ್ಸು ಅದು ಇದು ಸಿಕ್ಕಾಪಟ್ಟೆ ಬರುತ್ತೆ. ಎಕ್ಸಾಕ್ಟ್ ನಿಮಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಬಂದು ಒಂದು 42ದಿಂದ 45ವರೆಗೂ ಬರ್ಬೋದು, ಎಲ್ಲ ಕಟ್ಟಾಗಿ ಅದು ಬಿಟ್ಟು. ಮತ್ತು ಎಲಿಜಿಬಿಲಿಟಿ, ಇದಕ್ಕೇನು ಎಲಿಜಿಬಲ್ ಆಗಿರ್ಬೇಕಂದ್ರೆ ಕಂಪಲ್ಸರಿ ಡಿಗ್ರಿ ಮಾಡಿರಬೇಕು, ಡಿಗ್ರಿ ಪಾಸ್ಔಟು. ಓಕೆ, ಮತ್ತು ಇದರ ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು. ಮತ್ತು ಏಜ್ ಬಂದು 20 ವರ್ಷದಿಂದ 28 ವರ್ಷವರೆಗೂ ಇರಬೇಕು. ಅಂದರೆ ಯಾವ ವ್ಯಕ್ತಿಯು 1997ರಿಂದ 2025 ಒಳಗೆ ಯಾರು ಜನಿಸಿರ್ತಾರೋ ಅವರಷ್ಟೇ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಹಾಗೆ ನಿಮಗೆ ಅಪ್ಪರ್ ಏಜ್ ಲಿಮಿಟು ಇರುತ್ತೆ. SC/ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನು, ಮತ್ತು OBC ಅವರಿಗೆ 3 ವರ್ಷ, ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ಸ್ ಡಿಸಬಿಲಿಟೀಸ್ ಅದು ಇದು ಅಂತ ಒಂದು 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಆ್ಯಕ್ಚುಯಲ್ ಪೀರಿಯಡ್ ಆಫ್ ಸರ್ವಿಸ್ ರಿಟರ್ನ್ಡ್ ಇನ್ ದ ಡಿಫೆನ್ಸ್ ಫೋರ್ಸಸ್ ಪ್ಲಸ್ 3 ಇಯರ್ಸು. ಸೊ ಹಿಂಗಾಗುತ್ತೆ. ಮತ್ತು ನೆಕ್ಸ್ಟ್ ನೋಡ್ಬೇಕಂದ್ರೆ ವಿಜುವಲ್ ಇಂಪೇರ್ಮೆಂಟ್ VI ಕ್ಯಾಟಗರಿ ಬ್ಲೈಂಡ್ನೆಸ್ ಅವ್ರಿಗೆ, ಅದು ಟೋಟಲ್ ಅಬ್ಸೆನ್ಸ್ ಆಫ್ ಸೈಟ್ ಟು ವಿಜುವಲ್ ಎಗ್ಯೂರಿಟಿ ಲೆಸ್ ದೆನ್ 3/60 or less than 10/200 in the better eye with the best possible correction, ಲೋ ವಿಷನ್ನು, ಹೇರಿಂಗ್ HI ಕ್ಯಾಟಗರಿ ಅವರಿಗೆ. ಇದೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಲಿಂಕ್ ಕೊಟ್ಟಿರ್ತೀನಿ PDF, ಅದರಲ್ಲಿ ಇದನ್ನೆಲ್ಲ ಓದ್ಕೋಬೋದು. ನಾನು ಜಸ್ಟ್ ಕ್ವಿಕ್ಕಾಗಿ ಏನೇನು ಬಿಟ್ಟಿದ್ದಾರೋ ಅಂತ ಹೇಳ್ತಾ ಹೋಗ್ತೀನಿ. ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ. ಹಾಗೆ ಎಲ್ಲ ಅದ್ರದ್ದು ಏನೇನು ಬೇಕು ಅವ್ರಿಗೆ, ಕ್ವಾಲಿಫಿಕೇಷನ್ ಏನು ಇರಬೇಕು ಅಂದರೆ ಅವ್ರಿಗೆ ಏನೇನು ಇರಬೇಕು ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಅದೇನೇನು ಎಲಿಜಿಬಲ್ ಇರ್ತಾರೆ ಅವರು ಯಾವುದಕ್ಕೆ, ಅದೆಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಅದು ನೀವು ಒಂದು ಸ್ವಲ್ಪ ಓದಬೇಕು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಅದೇ ನಾ ಆಗಲೇ ಹೇಳಿದ ಹಾಗೆ ಡಿಗ್ರಿ ಕಂಪಲ್ಸರಿ ಆಗಿರಬೇಕು ಅದು. ಮತ್ತು ಇದಕ್ಕೆ ಇನ್ನೊಂದಿರುತ್ತೆ, ಏನಂದರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಸಿಟೆನ್ಸ್ ಅಂತ ಇರುತ್ತೆ ಒಂದು. ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ವೇಕೆನ್ಸಿ ಆಫ್ ಅ ಪರ್ಟಿಕ್ಯುಲರ್ ಸ್ಟೇಟ್ ಶುಡ್ ಬಿ
proficient in reading, writing, speaking, understanding the specified opted local language of the state. Okay. Computer literacy ಒಂದಿರುತ್ತೆ. Opting and working knowledge in computer system is mandatory. Candidates should have certificate, diploma or degree in computer operation language, should have studied computer information technology as one of the subjects in the high school. Okay. Percentage ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? The percentage marks shall be arrived by dividing the total marks obtained by the candidate in all the subjects in all semesters by aggregate maximum marks by 100. This is applicable for those universities also where class grade is decided on the basis of honors marks only. ಅಂದರೆ ನಿಮ್ಮದು ಡಿಗ್ರಿದು ಹೆಂಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಮತ್ತು ಕ್ರೆಡಿಟ್ ದ ಅಪ್ಲೈಯಿಂಗ್ ಶೋ ದಟ್ ದ ಮೇಂಟೈನ್ ಅ ಹೆಲ್ದಿ ಕ್ರೆಡಿಟ್ ಸ್ಕೋರ್ ಅಟ್ ದ ಟೈಮ್ ಆಫ್ ಜಾಯ್ನಿಂಗ್ ದ participating banks. The minimum credit score will be as the policy of participating bank recommended from time to time. ಅಂದರೆ ಇದಕ್ಕೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಮಿನಿಮಮ್ ಅಂದರೆ ಒಂದು 680 ಅಬೋವ್ ಇರಬೇಕು. 680 ಒಳಗಿದ್ರೆ ಚಾನ್ಸಸ್ ಕಮ್ಮಿ ಇರುತ್ತೆ. ಫೀ ಅಪ್ಲಿಕೇಶನ್ ಅಂದರೆ ಫೀಸ್ ಎಷ್ಟೆಷ್ಟು ಇರುತ್ತೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ. SC ST ಅವರಿಗೆ 175 rupees ಪ್ಲಸ್ GST. ಹಾಗೆ ಉಳ್ಕಿದವ್ರಿಗೆ 850 ಪ್ಲಸ್ GST ಇರುತ್ತೆ. OBC ಬಂತು, EWS ಬಂತು, ಜನರಲ್ ಬಂತು, ಇವರಿಗೆಲ್ಲ 850 ಪ್ಲಸ್ GST ಇರುತ್ತೆ. ಹಾಗೆ ಈಗ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೋಡ್ಬೇಕಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಮೂರು ಇರುತ್ತೆ. ಇದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜು 30 ಕ್ವಶನು 30 ಮಾರ್ಕ್ಸು ಅಂದರೆ 20 ನಿಮಿಷ. ನ್ಯೂಮರಿಕಲ್ ಎಬಿಲಿಟಿ 35 ಕ್ವಶನ್ಸು 35 ಮಾರ್ಕ್ಸು 20 ನಿಮಿಷ. ರೀಸನಿಂಗ್ ಎಬಿಲಿಟಿ 35 ಕ್ವಶನ್ಸು 35 ಮಾರ್ಕ್ಸು 20 ನಿಮಿಷ. ಟೋಟಲ್ 60 ನಿಮಿಷ 100 ಕ್ವಶನ್ಸ್ ಇರುತ್ತೆ. ಸೊ ಇದಕ್ಕೆ ಫುಲ್ಲಿ ಪ್ರಿಪೇರ್ ಆಗಿ ಹೋಗ್ಬೇಕು ನೀವು. ಹಂಗೆ ಯಾರು ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಪಾಸ್ ಆಗಿರ್ತಾರೋ ಅವ್ರನ್ನ ಮೇನ್ ಎಕ್ಸಾಮ್ಸ್ ಕರೀತಾರೆ. ಅದರಲ್ಲಿ ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ ಒಂದು, ಜನರಲ್ ಇಂಗ್ಲೀಷ್ ಒಂದು, ರೀಸನಿಂಗ್ ಎಬಿಲಿಟಿ ಒಂದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು. ಇದಕ್ಕೆ ಟೋಟಲ್ 120 ನಿಮಿಷ ಇರುತ್ತೆ. ಅಂದರೆ 120 ನಿಮಿಷ, 200 ಮಾರ್ಕ್ಸು. ನಂಬರ್ ಆಫ್ ಕ್ವಶನ್ಸ್ 155. ಸೊ ನೀವು ಈಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಕ್ವಶನ್ಸು ಎಷ್ಟೆಷ್ಟು ಮಾರ್ಕ್ಸ್ ಅಂತ ನೀವೇ ನೋಡ್ಬೋದು. ಸೊ ನೆಕ್ಸ್ಟು ಇದು ನಿಮ್ಮದೇ ಯಾವುದೇ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನೀವು ಯಾವ ಲ್ಯಾಂಗ್ವೇಜಲ್ಲಿ ತೊಗೋತೀರಾ ಅಂತ. ಸೊ ನಾ ಹೇಳ್ತಾ ಇರೋದು ಕರ್ನಾಟಕ ಬಗ್ಗೆ. ಸೊ ಕರ್ನಾಟಕಕ್ಕೆ ಇಂಗ್ಲೀಷು, ಹಿಂದಿ, ಕನ್ನಡ ಮತ್ತು ಕೊಂಕಣಿ 4 ಲ್ಯಾಂಗ್ವೇಜಲ್ಲಿ ನೀವು ಟೆಸ್ಟ್ ತೊಗೋಬೋದು. ನೀವು ಯಾವಾಗ ಸೆಲೆಕ್ಟ್ ಮಾಡ್ತಿರ್ತಾರೋ ಅಲ್ಲಿ ಸೆಲೆಕ್ಟ್ ಮಾಡಬೇಕು ಇದರಲ್ಲಿ ಅಪ್ಲಿಕೇಶನಲ್ಲಿ. ಸೊ 0.25 ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸಿಂಗ್ ಇರುತ್ತೆ ಇದಕ್ಕೆ. ಓಕೆ, ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತ ಅನ್ಬೇಡಿ. ಆನ್ಲೈನ್ ಪ್ರಿಲಿಮಿನರಿ ಆರ್ ಮೇನ್ ಎಕ್ಸಾಮಿನೇಷನ್ ಎರಡೂ ಎಕ್ಸಾಮ್ಗೆ 0.25 ಅಂದರೆ 4 ಸರಿ ಉತ್ತರಕ್ಕೆ ಒಂದು ಕಟ್ ಆಗುತ್ತೆ. 1/4 ಇದ್ದಂಗೆ ಇದು ಕಟ್ ಆಫ್ ಸ್ಕೋರು ಅದು ಇದು. ಮತ್ತು ಅದೇ ಆಗಲೇ ಹೇಳಿದ ಹಾಗೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಸೊ ಅದನ್ನು ನೀವು ಪಾಸ್ ಮಾಡಬೇಕು. ಇಲ್ಲಿ ಕರ್ನಾಟಕದವರಾಗಿದ್ದರೆ ಕನ್ನಡದಲ್ಲಿ ಓದೋಕ್ಕೆ ಬರೆಯೋಕ್ಕೆ ಎಲ್ಲ ನಿಮಗೆ ಟೆಸ್ಟ್ ನಡೆಸ್ತಾರೆ. ಅದರಲ್ಲಿ ನೀವು ಕ್ವಾಲಿಫೈ ಆಗಬೇಕು. ಎಕ್ಸಾಮ್ ಸೆಂಟರ್ ನೀವು ಅಲೋಕೇಟ್ ಮಾಡ್ಕೋಬೋದು. ಸೊ ಅದು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಅದು ಶೋ ಮಾಡುತ್ತೆ ಎಲ್ಲೆಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ. ಅದರಲ್ಲಿ ನೀವು ನಿಮಗೆ ಎಲ್ಲಿ ಬೇಕೋ ಆ ಸೆಂಟರ್ನ ಚೂಸ್ ಮಾಡ್ಕೋಬೇಕು. ಅದೇ ಆಗಲೇ ಹೇಳಿದವ್ರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ. ಯಾರಿಗೆ? SC ST ಅವ್ರಿಗೆ, OBC ಅವ್ರಿಗೆ, ಮೈನಾರಿಟಿ ಕಮ್ಯುನಿಟೀಸ್ಗೆ, ಎಕ್ಸ್ ಸರ್ವಿಸ್ ಮ್ಯಾನು, ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇವ್ರಿಗಷ್ಟೇ ಇರುತ್ತೆ. UR ಮತ್ತು EWSದವ್ರಿಗೆ ಇರಲ್ಲ. ಸೊ ಅದನ್ನ ನೀವು ಅಪ್ಲಿಕೇಶನ್ ಹಾಕುವಾಗ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಪ್ರೊವಿಷನಲ್ ಅಲಾಟ್ಮೆಂಟು ದ ಟೋಟಲ್ ಮಾರ್ಕ್ಸ್ ಅಲೋಕೇಟೆಡ್ ಫಾರ್ ಆನ್ಲೈನ್ 200 ಮಾರ್ಕ್ಸ್ ಇರುತ್ತೆ ಆನ್ಲೈನ್ ಎಕ್ಸಾಮ್ಸ್ಗೆ. ಅದನ್ನ 100% ಅದನ್ನ ಇದನ್ನು ಮಾಡಿರ್ತಾರೆ, ಡಿವೈಡ್ ಮಾಡಿ ಅದನ್ನ ಮಾಡಿರ್ತಾರೆ. ದ ಕ್ಯಾಂಡಿಡೇಟ್ ಶುಡ್ ಕ್ವಾಲಿಫೈ ಇನ್ ದ ಆನ್ಲೈನ್ ಎಕ್ಸಾಮಿನೇಷನ್. ಸೊ ಇದಿಷ್ಟು ನಿಮ್ಮದು ಇದ್ರ ಬಗ್ಗೆ ಇರುತ್ತೆ. ಹಾಗೆ ನೆಕ್ಸ್ಟ್ ನೋಡ್ಬೇಕಂದ್ರೆ ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಟು ಬಿ ಪ್ರೊಡ್ಯೂಸ್ ಅಟ್ ದ ಟೈಮ್ ಆಫ್ ಜಾಯ್ನಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನು. ಅವಾಗ ಹೋಗುವಾಗ ನೀವು ಒರಿಜಿನಲ್ಲು ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಬೇಕಾಗಿರುತ್ತೆ. ಯಾವ್ಯಾವುದು? ವ್ಯಾಲಿಡ್ ಸಿಸ್ಟಮ್ ಜನರೇಟೆಡ್ ಪ್ರಿಂಟ್ಔಟ್ ಅಂದರೆ ನಿಮ್ದು ಏನೋ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದರದ್ದು ಒಂದು ಒರಿಜಿನಲ್ಲು, ಹಾಗೆ ಒಂದು ಸೆಲ್ಫ್ ಅಟೆಸ್ಟೆಡ್ ಕಾಪೀಸು. ಪ್ರೂಫ್ ಡೇಟ್ ಆಫ್ ಬರ್ತ್ ಪ್ರೂಫು ಅಂದರೆ SSLC ಮಾರ್ಕ್ಸ್ ಕಾರ್ಡು ಮೇನ್ ಇರುತ್ತೆ, ಅಥವಾ ನಿಮ್ಮದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಏನಾದರೂ ಇರ್ಬೋದು. ಫೋಟೋ
ಐಡೆಂಟಿಟಿ ಪ್ರೂಫು, ಮಾರ್ಕ್ಶೀಟು, ಅಂದರೆ ನೀವು ಗ್ರ್ಯಾಜುಯೇಷನ್ದು 10th 12th 3 ಕಂಪಲ್ಸರಿ ಬೇಕಾಗಿರುತ್ತೆ. ಮತ್ತು 10th ಮಾರ್ಕ್ಸ್ ಕಾರ್ಡ್ ಅಂತೂ ಕಂಪಲ್ಸರಿ ಬೇಕು. ಯಾಕಂದರೆ ನೀವು ಯಾವುದಾದ್ರು ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತಲ್ಲ, ಅದು ನೀವು ಕನ್ನಡ ಅಕಸ್ಮಾತ್ ಏನಾದರೂ 10th ಮುಗಿಸಿದ್ರೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಆಗಿ ನಿಮಗೆ ಅದಿರಲ್ಲ. ಸೊ ಅದು ಒಂಥರ ಕಂಪಲ್ಸರಿ ಬೇಕಾಗಿರುತ್ತೆ. ಮತ್ತು ನಿಮಗೆ ಕಾಸ್ಟ್ ವೈಸು ಯಾರು SC ST ಹಾಕಿರ್ತೀರೋ, OBC ಹಾಕಿರ್ತೀರೋ, EWS ಹಾಕಿರ್ತೀರೋ, ಮತ್ತು ಡಿಸಬಿಲಿಟಿದು ಅದೆಲ್ಲ ನಿಮಗೆ ಅವ್ರವ್ರು ಯಾವ ಕ್ಯಾಟಗರಿಗೆ ಯಾರು ಇರ್ತಾರೋ ಆ ಕ್ಯಾಟಗರಿದು ನಿಮಗೆ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗಿರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಅವ್ರದ್ದು ಏನು ಅದು ಇದು ಬೇಕಾಗಿರುತ್ತೆ, ಅವ್ರದ್ದು ಏನೋ ಎಕ್ಸ್ಪೀರಿಯೆನ್ಸು, ಅಂದರೆ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಏನೇನಂತ ಅದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇಷ್ಟೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರುತ್ತೆ. ಮತ್ತು ನಿಮ್ಗೆ ಹೇಗೆ ಅಪ್ಲೈ ಮಾಡಬೇಕು, ಪ್ರೊಸೀಜರ್ ಏನು, ಅಪ್ಲೈ ಮಾಡೋಕ್ಕೆ ಪ್ರೊಸೀಜರ್ ಏನೇನಿರುತ್ತೆ ಅಂದರೆ ಅಪ್ಲೈಯಿಂಗ್ ಆನ್ಲೈನ್. ಸೊ ನೀವು ಆನ್ಲೈನ್ ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ, ಯಾವುದು IBPS ಅಂತ. ಅದರಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫಸ್ಟು ನೀವು ರಿಜಿಸ್ಟ್ರೇಷನ್ ಆಗಿದ್ದರೆ ನೀವು ಬೇಸಿಕ್ ಎಲ್ಲ ಡೀಟೇಲ್ಸ್ ಹಾಕಿ. ಸೊ ಇಲ್ಲಿದೆ ಡೀಟೇಲ್ಸ್ ನೋಡ್ತಾ ಇದ್ದೀರಿ, ಫೋಟೋಗ್ರಫಿ, ಸಿಗ್ನೇಚರು, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನು, ಹ್ಯಾಂಡ್ ರಿಟನ್ ಡಿಕ್ಲರೇಷನು, ಸರ್ಟಿಫಿಕೇಟ್ ಮೆನ್ಷನ್ ಇನ್ ದ ಕ್ಲಾಸ್ ಕೆ SSL ಸರ್ಟಿಫಿಕೇಟ್ ಇವೆಲ್ಲ ಬೇಕಾಗಿರುತ್ತೆ. ಸೊ ಫಸ್ಟ್ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಆನ್ಲೈನ್ ಅಪ್ಲೈ ಮಾಡ್ಬೋದು. ಆಮೇಲೆ ಪೇಮೆಂಟ್ ಮಾಡಿಬಿಟ್ರೆ ಇದು ನಿಮ್ಮದು ಸರ್ಟಿಫಿಕೇಟ್ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ಇದಕ್ಕೆ ಸ್ಟಡಿ ಮಾಡಬೇಕು ನೀವು, ಹಂಗೆ ಎಕ್ಸಾಮ್ ಬರುತ್ತಂದರೆ ಆಗಲ್ಲ, ಕಂಪಲ್ಸರಿ ಸ್ಟಡಿ ಮಾಡಲೇಬೇಕು. ಸೊ ನೆಕ್ಸ್ಟ್ ನೋಡ್ಬೇಕಂದ್ರೆ ಇದರಲ್ಲಿ ಸೊ ಏನೇ ಅನೌನ್ಸ್ಮೆಂಟ್ ಇದ್ರೂ ನೀವು ರೆಗ್ಯುಲರಾಗಿ IBPS ಅಫಿಷಿಯಲ್ ವೆಬ್ಸೈಟ್ನ ನೋಡ್ಕೋತಾ ಇರಬೇಕು. ಅದರಲ್ಲೇ ಏನಾದರೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಇದ್ದರೆ ಅದರಲ್ಲೇ ಬಿಡ್ತಾರೆ. ಸೊ ಯಾವ್ಯಾವ ವೇಕೆನ್ಸೀಸ್ ಯಾವ ವೇಕೆನ್ಸೀಸು ಎಷ್ಟೆಷ್ಟಿದೆ ಅಂತ. ಸೊ ನಮ್ಮದು ಕರ್ನಾಟಕ ಅಲ್ವಾ, ಕರ್ನಾಟಕ ನೋಡೋಣ. ಹರಿಯಾಣ ಆಯಿತು, ಹಿಮಾಚಲ, ಜಮ್ಮು ಕಾಶ್ಮೀರ, ಜಾರ್ಖಂಡ್, ಕರ್ನಾಟಕ ಬಂತು ನೋಡಿ. ಇಲ್ಲಿ ಬ್ಯಾಂಕ್ಸ್ ಯಾವ್ಯಾವು: ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕು, UCO ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟೊಂದು ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಇದರಲ್ಲಿ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ನ ರಿಕ್ವೈರ್ಮೆಂಟಲ್ಲಿ. ಸೊ ನಿಮಗೆ ಇದರಲ್ಲಿ ಮೇನು ಎಷ್ಟೆಷ್ಟು ಯಾವ ಬ್ಯಾಂಕಿಗೆ ಎಷ್ಟೆಷ್ಟಿದೆ ಅಂತ. ಬ್ಯಾಂಕ್ ಆಫ್ ಬರೋಡಾಗೆ 253, ಬ್ಯಾಂಕ್ ಆಫ್ ಇಂಡಿಯಾಗೆ 45, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 20, ಕೆನರಾ ಬ್ಯಾಂಕಿಗೆ 675, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗೆ 47, ಇಂಡಿಯನ್ ಬ್ಯಾಂಕಿಗಂತೂ ಯಾವುದೂ ಇಲ್ಲವೇ ಇಲ್ಲ. ಇಂಡಿಯನ್ ಓವರ್ಸೀಸ್ ಬ್ಯಾಂಕು 44, ಪಂಜಾಬ್ ನ್ಯಾಷನಲ್ ಬ್ಯಾಂಕು 6, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕು 30, UCO ಬ್ಯಾಂಕಿಗೆ ಯಾವುದೂ ಇಲ್ಲ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 21. ಇದರಲ್ಲಿ ಟೋಟಲ್ ನಿಮಗೆ 1170 ಪೋಸ್ಟ್ ಸಿಗ್ತವೆ. ಅದರಲ್ಲಿ SC ಅವರಿಗೆ 179, ST ಅವರಿಗೆ 94, OBC ಅವರಿಗೆ 282, EWS ಅವರಿಗೆ 115, URದವ್ರಿಗೆ 500. ಸೊ ಟೋಟಲ್ 1170. ನಾನು ನೋಡ್ದ ಹಾಗಿರೋಗೆ ಈಗ ಒಂದು 5 ವರ್ಷನೇ ಆಯಿತು ಇಷ್ಟೊಂದು ಪೋಸ್ಟ್ ಕರ್ನಾಟಕ ಯಾವತ್ತೂ ಬಿಟ್ಟಿರಲಿಲ್ಲ. ಸೊ ಇದೇ ಒಂದು ಬೆಸ್ಟ್ ಟೈಮ್ ನಿಮಗೆ ಏನಾದರೂ ಜಾಬ್ ಬೇಕಾದರೆ, ಬ್ಯಾಂಕಿಂಗಲ್ಲಿ ಜಾಬ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಇದೊಂದು ಬೆಸ್ಟ್ ಅವಕಾಶ. ಸೊ ಇದನ್ನು ಮಾತ್ರ ಯುಟಿಲೈಸ್ ಮಾಡ್ಕೊಳ್ಳಿ, ಹೆಂಗಾದರೂ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡಿ. ಸೊ ಸ್ಟಡಿ ವೆಲ್. ಮತ್ತು ನಿಮಗೆ ಎಕ್ಸಾಮ್ ಸೆಂಟರ್ಸು ಯಾವ್ಯಾವುದು ಅಂದರೆ ಕರ್ನಾಟಕಕ್ಕೆ ಬೆಂಗಳೂರಿದೆ, ಬೆಳಗಾವಿ ಇದೆ, ದಾವಣಗೆರೆ ಇದೆ, ಧಾರವಾಡ ಇದೆ, ಕಲಬುರಗಿ ಇದೆ, ಹುಬ್ಬಳ್ಳಿ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ, ಉಡುಪಿ. ಸೊ ನೀವು ಇದು ಯಾವುದಾದ್ರಲ್ಲೂ 3 ಸೆಲೆಕ್ಟ್ ಮಾಡ್ಕೋಬೇಕು. ಅವರು ಯಾವ್ದು ಕೊಡ್ತಾರೋ ಅಲ್ಲಿ ಎಕ್ಸಾಮ್ ಅಟೆಂಡ್ ಆಗ್ಬೇಕು ನೀವು. ಸೊ ಇದೆಲ್ಲ ನಿಮಗೆ ಇನ್ಸ್ಟ್ರಕ್ಷನು ಯಾವ್ದಾದ್ರು ಎಷ್ಟೆಷ್ಟು KB ಇರಬೇಕು ಅಪ್ಲೈ ಮಾಡುವಾಗ, ಫೋಟೋಸು. ಸೊ ಅದನ್ನ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೆಂಗೆ ಅಪ್ಲೈ ಮಾಡಬೇಕಂತ ಹೇಳ್ಕೊಡ್ತೀನಿ. ಇದನ್ನು ನೋಟಿಫಿಕೇಷನ್ ಇದು ಬಯೋದಲ್ಲಿರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.